ಮಾಳು ಆಚೆ ಹೋಗೋದಕ್ಕೆ ರಕ್ಷಿತಾನೇ ಕಾರಣ. ಮಾಳು ಎಲಿಮಿನೇಟ್ ಆಗಿ ಇವತ್ತು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಿದ್ದಾರೆ ಅಂದ್ರೆ ಅದಕ್ಕೆ ರಕ್ಷಿತಾ ಒಬ್ಳೆ ಕಾರಣ. ಸ್ಪಂದನ ವರ್ಸಸ್ ರಕ್ಷಿತಾ ಶೆಟ್ಟಿ, ಅಪರೂಪಕ್ಕೊಂದ್ಸಲ ನೆಕ್ಸ್ಟ್ ಲೆವೆಲ್ ಅಲ್ಲಿ ರೊಚ್ಚಿಗೆದ್ದಂತ ಸ್ಪಂದನ. ಅಲ್ಲ, ಈ ಸ್ಪಂದನ ಮತ್ತೆ ರಕ್ಷಿತಾ ಇಬ್ರು ಕೂಡ ಜಗಳ ಆಡ್ತಾ ಇದಾರೆ. ಇವರಿಬ್ರಲ್ಲಿ ಫಸ್ಟ್ ಟೈಮ್ ಸ್ಪಂದನ ರಕ್ಷಿತನ ಸೋಲ್ಸ್ಬಿಟ್ಲು ತನ್ನ ಬಾಯಿಂದ ಅಂತ ನನಗನ್ನಿಸ್ತಾ ಇದೆ. ಆದ್ರೆ ಇಷ್ಟು ದಿನ ಈ ಒಂದು ಕೋಪ ಎಲ್ಲೋಗಿತ್ತು ಅಂತ. ಅಲ್ಲ ಸ್ಪಂದನ, ಇಷ್ಟು ದೊಡ್ಡ ಬಾಯಿ ಇದೆ, ಇಷ್ಟು ಕೋಪ ಬರುತ್ತೆ ಅಂತ ನೀನ್ ಇಷ್ಟು ದಿನದಲ್ಲಿ ತೋರಿಸ್ಬಿಟ್ಟಿದ್ರೆ ಯಾರು ಕೂಡ ನಿನ್ಗೆ ಸೈಲೆಂಟ್ ಆಗಿದ್ದು ನೀನ್ ಬಿಗ್ ಬಾಸ್ ಫೈನಲ್ ವರ್ಗು ಬಂದೆ ಅಂತ ಯಾರು ಮಾತಾಡ್ತಾನೆ ಇರ್ಲಿಲ್ವಲ್ಲ. ಹೌದು ಗಾಯ್ಸ್, ಸ್ಪಂದನ ವರ್ಸಸ್ ರಕ್ಷಿತಾ ಶೆಟ್ಟಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಜಗಳ ಆಡ್ತಾ ಇದಾರೆ. ಅಪರೂಪಕ್ಕೆ ಸ್ಪಂದನ ಯಾವ ರೇಂಜ್ ರೈಸ್ ಆಗಿದ್ದಾಳೆ ಅಂತಂದ್ರೆ ರಕ್ಷಿತಾ ಶೆಟ್ಟಿನೇ ಸೈಲೆಂಟ್ ಮಾಡೋ ರೇಂಜ್ ಗೆ ಮಾತಾಡ್ತಾ ಇದ್ದಾಳೆ. ಅಷ್ಟು ಅಗ್ರೆಸಿವ್ ಆಗಿರ್ತಕ್ಕಂಥ ಕೋಪ ಬಂದಿದೆ. ಹಾಗಾದ್ರೆ ಇವರಿಬ್ರು ಕೂಡ ಜಗಳ ಆಡ್ತಿರ್ತಕ್ಕಂಥ ಆ ಒಂದು ಬೈಟ್ ಯಾವುದು, ಯಾವ ಕಾರಣಕ್ಕೆ ಇವರಿಬ್ರು ಜಗಳ ಆಡ್ತಾ ಇದ್ದಾರೆ ಬನ್ನಿ. ವ್ಯಕ್ತಿತ್ವದಲ್ಲಿ ಕೂಡ ಸ್ಪಂದನಕ್ಕಿಂತ ಮಾಲು ಅಣ್ಣನ ವ್ಯಕ್ತಿತ್ವ ಬೆಟರ್. ಪೋರ್ಟ್ರೇ ಮಾಡೋದು ಪೋರ್ಟ್ರೇ ಮಾಡೋದು ನನ್ನ ಅಭಿಪ್ರಾಯಕ್ಕೆ ನೀವು ಅಧಿಕಾರ ಕೊಟ್ಟಿಲ್ಲ. ಅಧಿಕಾರ ಕೊಟ್ಟಿಲ್ಲ. ನನ್ನ ಅಭಿಪ್ರಾಯನೂ ನಾನು ಕೊಡಬಹುದು. ಮಾಳು ಅಣ್ಣ ಮನೆಗೆ ಹೋಗಕ್ಕೆ ನೀನೇ ಕಾರಣ. ಕೇಳಿಸ್ಕೊಂಡ್ರಾ? ಇಲ್ಲಿ ಡೈಲಾಗ್ಗಳು ಎರಡು ನೆನಪಿದೆ. ಮೊದಲನೇದು, ಮಾಳು ಅಣ್ಣ ಮನೆಗೆ ಹೋಗೋದಕ್ಕೆ ನೀನೇ ಕಾರಣ, ಇದು ಫಸ್ಟ್ ಒನ್. ಎರಡನೇದು ಇನ್ನೊಂದೇನಪ್ಪಾ ಅಂತಂದ್ರೆ ಅದಕ್ಕಿಂತ ಮುಂಚೆ ಹೇಳಿದಂತ ಡೈಲಾಗ್, ನಿನ್ನ ವ್ಯಕ್ತಿತ್ವ ನೀನು ಮಾತಾಡೋದಕ್ಕೆ ಎಷ್ಟು ಹಾಕಿದಾನೆ ಅದೇ ರೀತಿ ಮಾತಾಡೋದಕ್ಕೆ ನನಗೂ ಹಕ್ಕಿದೆ ಅಂತಂದ ಹೇಳಿ ಸ್ಪಂದನ ಇನ್ನೊಂದು ಮಾತು ಹೇಳ್ತಾರೆ. ಸೊ ಆ ಟಾಪಿಕ್ ಬಗ್ಗೆ ನಾನು ಮಾತಾಡಲ್ಲ. ಆದ್ರೆ ಎರಡನೇ ಟಾಪಿಕ್ ಇದೆಯಲ್ಲ, ಮಾಳು ಅಣ್ಣ ಆಚೆ ಹೋಗೋದಕ್ಕೆ ನೀನೇ ಕಾರಣ ಅಂತಂದೇಳಿ. ಸೊ ಇಲ್ಲಿ ನಾನು ಅದೇ ಒಂದು ಮಾತನ್ನೇ ಹೇಳಕ್ ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ ಪ್ರತಿ ಸಲ ಇದು ಗಿಲ್ಲಿ ಬಾಯಲ್ಲಿ ಕೂಡ ರಿಪೀಟ್ ಆಗಿದೆ. ರಘು ಅವ್ರು ಕೂಡ, ಮ್ಯೂಟೆಂಟ್ ರಘು ಅವ್ರು ಕೂಡ ಮಾತಾಡಿದ್ದಾರೆ. ರಕ್ಷಿತಾ ಶೆಟ್ಟಿ ಯಾರ ಜೊತೆ ಇರ್ತಾರೋ ಅವರೆಲ್ಲರೂ ಕೂಡ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾರೆ. ಈಗ ರಕ್ಷಿತಾ ಶೆಟ್ಟಿ ಒಂದ್ ಮಾತನ್ನ ಹೇಳಿದ್ಲು, ಮಾಳು ಅವರು ಕಂಪೇರ್ ಮಾಡಿದ್ರೆ ನಿಮ್ಮ ವ್ಯಕ್ತಿತ್ವಕ್ಕಿಂತ ಬೆಟರ್ ಇದ್ದಾರೆ, ವೋಟಿಂಗ್ ಅಲ್ಲೂ ಕೂಡ ಸ್ಪಂದನಗಿಂತ ಅತಿ ಹೆಚ್ಚು ವೋಟಿಂಗ್ಸ್ ಗಳನ್ನ ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅಂತದ್ರಲ್ಲಿ ನೀನ್ ಹೆಂಗ್ ಒಳಗಡೆ ಬಂದೆ, ಅವ್ರು ಹೆಂಗ್ ಆಚೆ ಹೋದ್ರು ಅಂತಂದೇಳಿ. ಸೊ ಈ ಪ್ರಶ್ನೆನ ರಕ್ಷಿತಾ ಶೆಟ್ಟಿ ಸ್ಪಂದನ ಕೇಳೋ ತರನೇ ವಾಪಸ್ ಸ್ಪಂದನ ಈಗ ರಕ್ಷಿತಾ ಶೆಟ್ಟಿ ಕೇಳ್ತಿರ್ತಕ್ಕಂಥದ್ದು. ಏನಪ್ಪಾ ಅಂತಂದ್ರೆ, ನೀವು ಒಂದ್ಸಲ ಥಿಂಕ್ ಮಾಡಿ ನೋಡಿ, ಅವಳ ಜೊತೆ ಇದ್ದವರೆಲ್ಲರೂ ಕೂಡ ಆಚೆ ಹೋಗ್ತಾ ಇದ್ದಾರೆ. ಮೊದಲಿಂದಾನು ಕೂಡ, ಸ್ಟಾರ್ಟಿಂಗ್ ಇಂದಾನು ಕೂಡ ಚಂದ್ರಪ್ರಭಾ ಅವರಾಗಿರ್ಬೋದು, ನೆಕ್ಸ್ಟ್ ಸೂರಜ್ ಅವರು, ಮಾಳು ಅವರು, ಆಮೇಲೆ ಇನ್ನೂ ಯಾರೋ ಇದ್ದಾರೆ,
ಸೊ ಇವರೆಲ್ಲ ಕೂಡ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗೋದಕ್ಕೆ ಎಸ್ಪೆಷಲಿ ರಜತ್ ಅವರು ಓಕೆ ಅವ್ರು ಗೆಸ್ಟ್ ಆಗಿ ಬಂದ್ರು, ಗೆಸ್ಟ್ ಆಗಿ ಆಚೆ ಹೋದ್ರು, ಬಟ್ ಅವರು ಕೂಡ ನನಗೆ ರಕ್ಷಿತಾ ಶೆಟ್ಟಿ ಇಷ್ಟ ಅಂತಾನೆ ಹೇಳಿದ್ರು. ಸೊ ಇದೆಲ್ಲ ಒಂದ್ ಕಡೆ ರಕ್ಷಿತಾ ಶೆಟ್ಟಿ ಕ್ಲೋಸ್ ಆದವರೆಲ್ಲರೂ ಕೂಡ ಬಿಗ್ ಬಾಸ್ ಮನೆಯಿಂದ ಆಚೆ ಹೋದ್ರು ಅನ್ನೋ ತರನೇ ಕಾಣಿಸ್ತಾ ಇದೆ. ಸೊ ಇದನ್ನ ಫನ್ನಿಯಾಗೆ ತಗೋಬಹುದು, ಬಟ್ ಆದ್ರೂ ಸ್ಪಂದನ ಅದನ್ನ ನೋಟಿಸ್ ಮಾಡಿ ನಿನ್ ಜೊತೆ ಕ್ಲೋಸ್ ಆದವರೆಲ್ಲರೂ ಕೂಡ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾರೆ ಅಂತಂದ್ರೆ ಸೊ ಅದು ರಕ್ಷಿತಾ ಶೆಟ್ಟಿಗೆ ಅದು ಅವಳು ಪ್ಲಾನ್ ಮಾಡಿ ಮಾಡ್ತಿದ್ದಾಳೆ ಅನ್ನೋ ರೀತಿ ಆಗುತ್ತಾ? ಇಲ್ಲ, ಬಿಕಾಸ್ ಅವಳು ಒಳ್ಳೆತನ ನೋಡಿ ಫ್ರೆಂಡ್ಶಿಪ್ ಮಾಡಿರ್ತಾಳೆ. ಅದೇ ರೀತಿ ಸ್ಪಂದನ ಕೂಡ ತನಗೆ ಆಡೋದಕ್ ಬರಲ್ಲ, ಸೊ ಅವಳು ಹೆಂಗಿರ್ಬೇಕು ಹಂಗಿದ್ದಾಳೆ. ಅವಳಿಗೆ ಗೊತ್ತಿಲ್ಲದೆ ಒಂದು ಕುತಂತ್ರ ನಡೀತಾ ಇದೆ. ಇದು ಸ್ಪಂದನ ವಿಚಾರದಲ್ಲಿ. ಇನ್ನು ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಯಾರು ಒಳ್ಳೆಯವರು ಅನ್ಸ್ತಾರೋ ಅವ್ರ ಪರವಾಗಿ ಅವಳು ಇರ್ತಾಳೆ, ಅವ್ರ ಜೊತೆ ನಿಂತ್ಕೋತಾಳೆ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಳೆ. ಬಟ್ ಈ ಒಂದು ವಿಚಾರದಲ್ಲಿ ಇಬ್ರದ್ದು ತಪ್ಪಲ್ಲ. ಬಟ್ ಈ ಇಬ್ರು ಕೂಡ ಆ ಎರಡು ಪಾಯಿಂಟ್ ಗಳನ್ನ ನೋಟ್ ಮಾಡಿ ಹೇಳಿದ್ರೆ ಡೆಫಿನೆಟ್ಲಿ ಅದರಲ್ಲಿ ಯಾರು ಕೂಡ ಮಾತಾಡಕ್ಕಾಗಲ್ಲ. ರಕ್ಷಿತಾ ಶೆಟ್ಟಿಯ ಈ ತಪ್ಪಿನ ಬಗ್ಗೆ ಸ್ಪಂದನನು ಕೂಡ ಮಾತಾಡಿದ್ರು ವೇಸ್ಟ್. ಸ್ಪಂದನನ್ ಬಗ್ಗೆ ಮಾಡುವವರು ಕಂಪೇರ್ ಮಾಡಿದ್ರೆ ನೀನು ವೇಸ್ಟ್ ಅಂತಂದೇಳಿ ಈಗ ರಕ್ಷಿತಾ ಶೆಟ್ಟಿ ಸ್ಪಂದನಂಗೆ ಹೇಳಿದ್ರು ಕೂಡ ವೇಸ್ಟ್. ಬಟ್ ಟೋಟಲಿ ಇವರಿಬ್ರು ಕೂಡ ಇದನ್ನ ಮಾತಾಡೋದು ಯೂಸ್ಲೆಸ್ ಅಂತ ಅನ್ಸುತ್ತೆ. ಬಟ್ ಆದ್ರೂ ನೋಡೋಂತ ಆಡಿಯನ್ಸ್ ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತ ಅನ್ಸುತ್ತೆ. ಓಕೆ, 2 ಪಾಯಿಂಟ್ಗಳು ಕೊನೆಯದಾಗಿ ನೀವು ಅಬ್ಸರ್ವ್ ಮಾಡಿರ್ಬೋದು. ವಿಚಾರ ಏನಪ್ಪಾ ಅಂತಂದ್ರೆ ಎಲ್ಲೆಲ್ಲಿ ಮಾಳೋರು ಮಾತಾಡ್ಬೇಕಾಗಿತ್ತು ಅಂದ್ರೆ ಮಾಳೋರು ಎಲ್ಲೆಲ್ಲಿ ಸ್ಟ್ಯಾಂಡ್ ತಗೋಬೇಕಾಗಿತ್ತು ಆ ಜಾಗದಲ್ಲೆಲ್ಲ ಕೂಡ ರಕ್ಷಿತಾ ಶೆಟ್ಟಿ ಸ್ಟ್ಯಾಂಡ್ ತಗೊಂಡು ಮಾಳೋರ್ ಪರವಾಗಿ ರಕ್ಷಿತಾ ಶೆಟ್ಟಿ ಮಾತಾಡಿ ಇವಳು ಮೇಲೋದ್ಲೆ ಹೊರತು ಮಾಳೋರ್ ಅಲ್ಲೇ ಕೆಳಗಡೆ ಉಳ್ಕೊಂಡ್ರು. ಸೊ ಅವ್ರ ಪರವಾಗಿ ಅವರೇ ಸ್ಟ್ಯಾಂಡ್ ತಗೊಳ್ಳೋಂತ ಸಂದರ್ಭದಲ್ಲೂ ಕೂಡ ಮಾಳೋರ್ ಮಾತಾಡ್ಲಿಲ್ಲ, ಅಲ್ಲೂ ಕೂಡ ಅಡ್ಡ ಹೋಗಿ ರಕ್ಷಿತಾ ಶೆಟ್ಟಿ ಮಾತಾಡಿದ್ಲು. ಸೊ ಬೇರೆಯವ್ರನ್ನ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ ಬೇರೆಯವ್ರನ್ನ ಬೇರೆ ರೀತಿ ಪೋರ್ಟ್ರೆ ಮಾಡುವಂತ ಆ ಒಂದು ವ್ಯಕ್ತಿತ್ವ ನನ್ನಲ್ಲಿಲ್ಲ. ಸೊ ಆ ಒಂದು ವ್ಯಕ್ತಿತ್ವ ಇಲ್ಲದೆ ಆ ತರ ಒಂದು ವ್ಯಕ್ತಿತ್ವ ಅಪ್ಪಿತಪ್ಪಿ ನನ್ನಲ್ಲಿ ಇದ್ದು ನಾನು ಆಚೆ ಹೋಗ್ತೀನಿ ಅಂದ್ರೆ ಐ ಆಮ್ ರಿಯಲಿ ಹ್ಯಾಪಿ ಅಂತ ಸ್ಪಂದನ ಹೇಳಿದೊಂದು ಮಾತು. ಸೊ ಇಲ್ಲಿ ಎಲ್ಲ ಒಂದು ಕಡೆ ಇವರಿಬ್ಬರ ಜಗಳದಲ್ಲಿ ನಾನು ಟು ಬಿ ಆನೆಸ್ಟ್ ಆಗಿ ಹೇಳ್ತೀನಿ, ಇಬ್ರು ಕೂಡ ನನಗೆ ಇಷ್ಟವಾದಂತ ಕಂಟೆಸ್ಟೆಂಟ್ ಗಳೇ. ರಕ್ಷಿತಾ ಶೆಟ್ಟಿ ಆಗಿರ್ಬೋದು, ಸ್ಪಂದನ ಆಗಿರ್ಬೋದು, ತುಂಬಾ ಚೆನ್ನಾಗಿ ಆಟ ಆಡ್ತಾ ಇರ್ತಕ್ಕಂಥವ್ರು. ಅಫ್ಕೋರ್ಸ್ ಸ್ಪಂದನ ವಿಚಾರಕ್ಕೆ ಬಂದಾಗ ಕಂಪ್ಯಾರಿಟಿವ್ಲಿ ರಕ್ಷಿತಾ ಶೆಟ್ಟಿ ಪರ್ಫಾರ್ಮೆನ್ಸ್ ವೈಸ್ ಸ್ವಲ್ಪ ಲೋ ಇರ್ಬೋದು, ಬಟ್ ಎಲ್ಲೋ ಒಂದು ಕಡೆ ಮೊನ್ನೆ ನಾಮಿನೇಷನ್ ಇಂದ ಸೇಫ್ ಆದ್ಮೇಲೆ ಎಲ್ಲೋ ಒಂದು ಕಡೆ ಅಲರ್ಟ್ ಆಗಿದ್ದಾರೆ ಸ್ಪಂದನ ಅಂತ ಎದ್ದು ಕಾಣಿಸ್ತಾ ಇದೆ. ನೀವು ಒಂದ್ಸಲ ಅಬ್ಸರ್ವ್ ಮಾಡಿ ನೋಡಿ, ಇವತ್ತಿನ ಒಂದು ಪ್ರೊಮೋ ಆಗಿರ್ಬೋದು, ಆಮೇಲೆ ನಿನ್ನೆ ಎಪಿಸೋಡ್ ಆಗಿರ್ಬೋದು, ಆಲ್ಮೋಸ್ಟ್ ರೈಸ್ ಆಗ್ತಾ ಇದಾರೆ, ಆಲ್ಮೋಸ್ಟ್ ಆಕ್ಟಿವ್ ಆಗ್ತಾ ಇದಾರೆ. ಇದೇ ಒಂದು ಆಕ್ಟಿವ್ನೆಸ್ ಮೊದ್ಲಿಂದ ಇರ್ಬೇಕಾಗಿತ್ತು. ಆದ್ರೂ ಹೇಳಕ್ಕಾಗಲ್ಲ, ಇನ್ನೊಂದ್ 3-4 ವಾರ ಇದೆ ಅಷ್ಟೇನೆ. ಬಟ್ ಇಷ್ಟರಲ್ಲಿ ಇಲ್ಲಿವರೆಗೂ ಬಂದು ಆಚೆ ಹೋದ್ರು ಕೂಡ ಸ್ಪಂದನ ವೇಸ್ಟ್ ಅಂತ ಲಾಸ್ ಏನಿಲ್ಲ ಅಂತ ನನ್ಗನ್ಸುತ್ತೆ. ಹೇಳಕ್ಕಾಗಲ್ಲ, ಕೊನೆವರೆಗೂ ಬಂದ್ರು ಬರ್ಬೋದು. ರಕ್ಷಿತಾ ಶೆಟ್ಟಿ ಟಾಪ್ 5 ಹೋಗ್ತಾಳೆ ಅನ್ನೋದು ಕೂಡ ಸಾಕಷ್ಟು ಜನ ಗೆಸ್ ಮಾಡಿದ್ದಾರೆ. ಬಟ್ ಸ್ಪಂದನ ಬಂದ್ರು ಕೂಡ ಆಶ್ಚರ್ಯ ಇಲ್ಲ ಅಂತಾನು ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ಇವತ್ತಿನ ಒಂದು ಬಿಗ್ ಬಾಸ್ ಪ್ರಮೋದ ಒಂದು ರಿವ್ಯೂ ಆಗಿತ್ತು. ಇವತ್ತಿನ ಪ್ರಮೋದಲ್ಲಿ ನಾವು ಗೆಸ್ ಮಾಡೋ ಪ್ರಕಾರ ಬಹುಶಃ ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ ಸ್ಪಂದನ ಮತ್ತೆ ರಕ್ಷಿತಾ ಶೆಟ್ಟಿ ಇಬ್ರು ಕೂಡ ಜಗಳ ಆಡ್ತಿದ್ದಾರೆ. ಹಾಗೆ ಕಾವ್ಯ ಕೂಡ ಎಲ್ಲೋ ಒಂದು ಕಡೆ ಟ್ರಿಗರ್ ಆಗಿ ರಕ್ಷಿತಾ ಶೆಟ್ಟಿ ಪರವಾಗಿ ಮಾತಾಡ್ತಿರ್ತಕ್ಕಂಥದ್ದು. ಸಿಚುವೇಶನ್ ಏನಪ್ಪಾ ಅಂತಂದ್ರೆ ಒಂದು ನಾಮಿನೇಟ್ ಮಾಡುವಂತ ಪ್ರಸಂಗ ಮತ್ತೊಮ್ಮೆ ನಡೀತಾ ಇದೆ ಅಂತ ಅನ್ಸ್ತಾ ಇದೆ. ಯಾಕೆಂದ್ರೆ ನಿನ್ನೆ ಆಲ್ರೆಡಿ ನಾಮಿನೇಟ್ ಮಾಡುವಂತ ಪ್ರಸಂಗದಲ್ಲಿ ಅಲ್ಲಿ ರಾಶಿಕಾ ಮತ್ತೆ ಅಶ್ವಿನಿ ಅವರು ನಾಮಿನೇಟ್ ಆದ್ರು. ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗೋದಕ್ಕೆ ನಾಮಿನೇಟ್ ಆಗುವಂತ ಒಂದು ಅವಕಾಶನ ಅಶ್ವಿನಿ ಅವ್ರು ಕಳ್ಕೊಂಡಿದ್ರು. ಸೊ ಇದಿಷ್ಟು ಒಂದು ನಡೀತಾ ಇದೆ. ಸೊ ಇವತ್ತಿನ ಎಪಿಸೋಡ್ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ ಅನ್ನೋ ಒಂದು ಹಿಂಟ್ ಇವತ್ತಿನ ಒಂದು ಪ್ರೊಮೋ ಸಿಕ್ಕಿದೆ. ನೋಡೋಣ ಇವತ್ತಿನ ಒಂದು ಪ್ರೊಮೋ ನೋಡಿದ್ಮೇಲೆ ಏನೇನೆಲ್ಲ ಬದಲಾವಣೆ ಆಗುತ್ತೆ, ಅಥವಾ ಇದೇ ರೀತಿ ಇತ್ತು ಅಂದ್ರೆ ನೆಕ್ಸ್ಟ್ ನಾನು ಎಪಿಸೋಡ್ ರಿವ್ಯೂ ಕೊಡಲ್ಲ. ಸೇಮ್ ನಾವು ಗೆಸ್ ಮಾಡಿರೋ ಪ್ರಕಾರನೇ ಇದೇ ರೀತಿ ನಡೆದಿತ್ತು ಅಂತಂದ್ರೆ ಡೆಫಿನೆಟ್ಲಿ ನಿಮ್ಮ ಕಮೆಂಟ್ಗಳ ಮೇಲೆ, ನೀವು ಮಾಡೋ ಮೆಸೇಜ್ಗಳ ಮೇಲೆ ನೆಕ್ಸ್ಟ್ ಎಪಿಸೋಡ್ ರಿವ್ಯೂ ಕೊಡ್ತೀನಿ. ಓಕೆ, ಇದಿಷ್ಟು ಇವತ್ತಿನ ಪ್ರಮೋದ ವಿಡಿಯೋ ಆಗಿತ್ತು. ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಆಲ್ಮೋಸ್ಟ್ ವಿಡಿಯೋ ಲೆಂತಿ ಆಗಿದೆ, ಹಾಗಾಗಿ ಆದಷ್ಟು ಬೇಗ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಆಲ್.